ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತು ನನ್ನ ಇರ್ಮುಡಿ ದಿನ. ಒಂದ್ ಕಡೆ ತುಂಬಾ ಖುಷಿ, ಇನ್ನೊಂದ್ ಕಡೆ ತುಂಬಾ ಬೇಜಾರು. ಯಾಕಂದ್ರೆ ನಿನ್ನೆ ಹೇಳ್ದಂಗೆ ಬೇಜಾರು ಏನಕ್ಕೆ ಅಂತಂದ್ರೆ ಇನ್ನೊಂದು 4-5 ದಿನ ಯಾತ್ರಾ ಮುಗ್ದ್ಮೇಲೆ ಮಾಲೆ ತೊಡ್ಬಿಡ್ತೀವಿ, ಅದಕ್ಕೆ ಬೇಜಾರು. ಅದಾದ್ಮೇಲೆ ಇವತ್ತು ಇರ್ಮುಡಿ ಖುಷಿ ವಿಚಾರ. ಏನಂದ್ರೆ ಅಯ್ಯಪ್ಪ ನೋಡಕ್ ಹೋಗ್ತಾ ಇದೀವಿ, ಅದ್ರಿಂದ ತುಂಬಾ ಖುಷಿ ವಿಚಾರ. ಇವತ್ ಬೆಳಿಗ್ಗೆ ಬೇಗನೆ ಎದ್ದು ನಮ್ ತಂದೆ ತಾಯಿಗೆ ಕಾಲ್ ಪೂಜೆ ಮಾಡಿ, ಮನೇಲೆಲ್ಲ ಪೂಜೆ ಮಾಡಿ, ಜ್ಯೋತಿ ಹಚ್ಚಿ, ನಂತರ ದೇವಸ್ಥಾನಕ್ಕೆ ಹೊರಡಕ್ಕೆ ಸಿದ್ಧ ಇದೆ. ಮತ್ತೆ ನಾವು ದೇವಸ್ಥಾನಕ್ಕೆ ಹೊರಡೋ ಟೈಮಲ್ಲಿ ಮನೆಗೆ ಏನಕ್ಕೆ ಒಂದು ಕಾಯಿ ಹೊಡೆದ್ಬಿಟ್ಟು ಹೋಗ್ತೀವಿ ಅಂತಂದ್ರೆ ಅಯ್ಯಪ್ಪ ಸ್ವಾಮಿ ನೆನ್ಸ್ಕೊಂಡು, ಅಯ್ಯಪ್ಪ ಸ್ವಾಮಿಯ ದೇವಗಣ ಬಂದು ನಮ್ಮ ಮನೇಲಿ ಕೂತ್ಕೊಳ್ಳುತ್ತೆ. ಏನಕ್ಕೆ ಅಂದ್ರೆ ನಾವ್ ಇಲ್ದೇ ಇರೋ ಕಾರಣ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಏನು ಆಗದೆ ನೋಡ್ಕೊಳ್ಳಿ ಅಂತ ಆ ದೇವಗಣ ಬಂದು ಕೂತ್ಕೊಳ್ಳುತ್ತೆ. ನಂತರ ನಾವು ವಾಪಸ್ ಬಂದು ಮನೆ ಒಳಗಡೆ ಬರ್ಬೇಕಾದ್ರೆ ಇನ್ನೊಂದು ಕಾಯಿ ಹೊಡಿತೀವಲ್ಲ, ಅವಾಗ ದೇವಗಣ ಹೊರಗಡೆ ಹೋಗುತ್ತಂತೆ. ಏನಕ್ಕೆ ಹೊಡಿತಾರೆ ಅಂತ ನಮ್ ಗುರುಗಳನ್ನ ಕೇಳಿದಾಗ ಈ ತರ ಹೇಳಿದ್ರು. ನಂತರ ದೇವಸ್ಥಾನಕ್ಕೆ ಬಂದು ಇರುಮುಡಿ ಕಟ್ಟೆಗೆ ಎಲ್ಲಾ ತಯಾರಿ ಮಾಡ್ಕೊಂಡು, ರಸಾಯನ ಗಿಸಾನ ಎಲ್ಲಾ ತಯಾರಿ, ಪೂಜೆ ಗೀಜೆಗೆ ಎಲ್ಲಾ ತಯಾರಿ ಮಾಡಿ, ನಂತರ ನಾವು ಇರುಮುಡಿ ಸ್ಟಾರ್ಟ್ ಮಾಡಿದ್ವಿ. ಇರುಮುಡಿ ಕಟ್ಟಕ್ ಸ್ಟಾರ್ಟ್ ಮಾಡಿ, ಇರುಮುಡಿ ಮುಗಿಸ್ಕೊಂಡಾದ್ಮೇಲೆ, ಇರುಮುಡಿ ಎಲ್ಲ ಕಟ್ಟಾದ್ಮೇಲೆ ಕಜ್ಜಾಯ ಸೇವೆ ಮಾಡಿ, ನಂತರ ಪಡಿ ಪೂಜೆ ಮಾಡಿ, ಪೂಜೆ ಮಾಡೋ ಟೈಮ್ ಅಲ್ಲಿ ಆ ವೈಬ್ರೇಷನ್ ಇತ್ತಲ್ಲ, ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಆ ಪಾಸಿಟಿವ್ ವೈಬ್ ಆಗಿರ್ಲಿ, ಆ ಭಜನೆ ಆಗಿರ್ಲಿ, ಏನ್ ಹೇಳಿದ್ರು ಸಾಲದು. ನಂತರ ನಮ್ಮ ಗುರುಸ್ವಾಮಿಗಳಿಗೆ ಪುಷ್ಪಗಳಿಂದ ವಂದನೆಗಳನ್ನು ತಿಳಿಸಿ ನಮ್ ಟ್ರಾವೆಲರ್ ನ ಅಲಂಕಾರ ಪಡಿಸಿ, ನಂತರ ನಮ್ಮ ಯಾತ್ರೆಯನ್ನು ಪ್ರಾರಂಭಿಸಿದ್ವಿ. ಚಾಮರಾಜನಗರದ ಬಳಿ ಗಾಡಿ ಪಂಚರ್ ಆಗೋಯ್ತು. ಸರಿ ಆಯ್ತು, ನಮ್ಮ ಗುರುಸ್ವಾಮಿಗಳ ತೆಂಗಿನ ಸಸಿನ ಸ್ವಲ್ಪ ಒಣಗದೆ ಇದ್ದಂಗೆ ಕಾಟನ್ ಎಲ್ಲ ಹಾಕ್ಬಿಟ್ಟು ವೆಟ್ ಮಾಡ್ಕೊಂಡ್ವಿ ರೂಟ್ ನ. ಮತ್ತೆ ದಾರಿ ಮಧ್ಯದಲ್ಲೇ ಆನೆ ವ್ಯೂ ನೆಲ್ಲ ನೋಡ್ಕೊಂಡು ಬನ್ನಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಬನ್ನಾರಮ್ಮನ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ನಂತರ ಎರಿಮಲೆಗೆ ಪಯಣ ಶುರು ಮಾಡಿದ್ವಿ. ದಾರಿ ಮಧ್ಯದಲ್ಲೇ ಫಲಹಾರಕ್ಕೆ ಅಂತ ನಿಲ್ಸಿ, ಫಲಹಾರಕ್ಕೆ ಬೇಕಾದ ತಯಾರಿಗಳೆಲ್ಲ ಮಾಡ್ಕೊಂಡು ಫಲಹಾರ ಸ್ವೀಕರಿಸಿ ನಂತರ ನಮ್ಮ ಎರಿಮಲೆಗೆ ಪಯಣವನ್ನು ಶುರು ಮಾಡಿದ್ವಿ. ನಾನು ಇನ್ನೊಂದ್ 2-3 ದಿನ ಡೈಲಿ ವ್ಲಾಗ್ಸ್ ಮಾಡೋದು ನಿಲ್ಸ್ಬಹುದು, ಯಾಕಂದ್ರೆ ನಾವು ದೊಡ್ಡ ಪದ ಮಾಡ್ತಾ ಇರೋದ್ರಿಂದ ಕ್ಲೀನ್ ಆಗಿ ವಾಯ್ಸ್ ಓವರ್ ಕೊಡಕ್ ಆಗಲ್ಲ ಅಂತ ಅನಿಸ್ತಿದೆ. ನಾಟ್ ಶೋರ್ ನಾನು ನಿಲ್ಸ್ತೀನಿ ಅಂತ ಹೇಳ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ, ಬಟ್ ನೋಡೋಣ ಏನಾಗುತ್ತೆ ಅಂತ. ಸ್ವಾಮಿಯೇ ಶರಣಮಯ್ಯಪ್ಪ.